ಮಹಾದೇವ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಜಟಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಜಟಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಗಿರಿಜಾವರ ಡಮರು ಗಜರ. ಮಹಾದೇವ ಮಹಾದೇವ. ಗಿರಿಜಾವರ ಡಮರು ಗಜರ ಸುಂದರ ಶಿವ ಶಂಕರ. ಮಹಾದೇವ. ಕೃಪಾಸಾಗರ ಗುಣಗಂಭೀರ. ಕೃಪಾಸಾಗರ ಗುಣಗಂಭೀರ ಪಾರ ತಾರ ಶಂಕರ. ಪಾರ ಶಂಕರ. ಜಟಾಜೂಟ ಗಂಗಾ ಮಕುಟ ಜಟಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಪಶುಪತಿ ಚ ನಟ ಜನ ಪರಿಪಾಲಕ. ಪಶುಪತಿ ಚ ನಟ ಜನ ಪರಿಪಾಲಕ ಲೋಕಪಾಲ ಶ್ರೀಮಯೇಶ ಕಾಯ ಶಂಭೋ ಶಂಕರ. ಲೋಕಪಾಲ ಶ್ರೀಮಯೇಶ ಕಾಯ ಶಂಭೋ ಶಂಕರ. ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಅಂತಕ. ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಅಂತಕ. ತ್ರಿರತ್ನಧರ ತ್ರಿಶೂಲಧರ ತ್ರಿಪುಂಡನ ದಲಧಾರಕ. ನೇತ್ರಧರ ತ್ರಿಶೂಲಧರ ತ್ರಿಪುಂಡನ ದಲಧಾರಕ. ಜಟಾಜೂಟ ಗಂಗಾ ಮಕುಟ ಜಟಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಆ ಕಡೆ ಎಂತಹ ಪ್ರಶಾಂತವಾದ ಸ್ಥಳವಿದು. ಈ ಗಂಧ ಮಾಧವ ಪರ್ವತದಲ್ಲಿ ವಾಸಿಸುವ ಮುನಿ ಪುಂಗವರೆಲ್ಲರೂ ಪುಣ್ಯವಂತರು. ಪರಮ ಗುರುಗಳು ಆದ ಶೌಬರಿ ಮಹರ್ಷಿಗಳು ಇತ್ತಲೇ ಬರುವಂತೆ ಕಾಣುತ್ತಿರುವುದು. ಗುರುದೇವ ನಮೋ ನಮಃ. ತಮಗೆ ಮಂಗಳವಾಗಲಿ. ತಾವು ಯಾರು? ತಮ್ಮಲ್ಲಿ ಏನನ್ನೂ ಅಪೇಕ್ಷಿಸಿರಲಿ. ತಮ್ಮಲ್ಲಿ ಬರಲು ಕಾರಣವಾದರೂ ಏನು? ಗುರುದೇವ, ನನ್ನದು ದಾತ್ರಿ ಪಟ್ಟಣ. ಯುವನಾಶ್ವನೆಂದು ನನ್ನ ಹೆಸರು. ಗುರುದೇವ, ನೊಂದಿತ ಮನದಲ್ಲಿ ಕಂದನ ಕಾಣುವ ನೊಂದ ಜೀವವ ನೋಡಯ್ಯ. ಗುರುದೇವ, ನೊಂದಿತ ಮನದಲ್ಲಿ ಕಂದನ ಕಾಣುವ ನೊಂದ ಜೀವವ ನೋಡಯ್ಯ. ತಂದೆಯು ನೀನೇ, ತಾಯಿಯು ನೀ
ದೇವ ಕಂದನ ನೀಡೋ ಪರ್ವತ ದೇವ ನೊಂದಿತ ಮನದಲ್ಲಿ ಕಂದನ ಕಾಣುವ ನೊಂದ ಜೀವವ ನೋಡಯ್ಯ ನೊಂದ ಜೀವವ ನೋಡಯ್ಯ ನೊಂದ ಜೀವವ ನೋಡಯ್ಯ ಗುರುದೇವ ಬಹು ವರ್ಷಗಳಿಂದಲೂ ನಮಗೆ ಪುತ್ರ ಸಂತಾನವಿಲ್ಲದೆ ನನ್ನ ಪತ್ನಿಯರು ಪರಿತಪಿಸುತ್ತಿದ್ದಾರೆ. ನಾರದರ ಸಲಹೆಯಂತೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಲು ಬಂದಿರುವೆನು. ತಾವು ದಯಮಾಡಿ ಈ ಯಾಗವನ್ನು ಮಾಡಿ ನಮಗೆ ಪುತ್ರ ಸಂತಾನ ಭಿಕ್ಷೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತೇನೆ. ರಾಜೇಂದ್ರ, ಯಜ್ಞ ಯಾಗಾದಿ ಹೋಮಾದಿಗಳನ್ನು ಕೈಗೊಂಡು ವಿರಕ್ತರಾಗಿರುವುದೇ ಲೋಕ ಕಲ್ಯಾಣಕ್ಕಾಗಿ. ಆದರೆ ಇದು ಬಹಳ ಕಠಿಣವಾದ ಯಾಗ. ಇದನ್ನು ನಿಮ್ಮಿಂದ ಮಾಡಲು ಸಾಧ್ಯವೇ ರಾಜೇಂದ್ರ? ಗುರುದೇವ, ಅದೆಷ್ಟೇ ಕಠಿಣವಾದ ವ್ರತವಾದರೂ ಸರಿ, ಶ್ರದ್ಧೆಯಿಂದ ಮಾಡಲು ನಾನು ಸಿದ್ಧನಿರುವೆನು. ಹೇಳಿ ಗುರುದೇವ, ಹೇಳಿ. ರಾಜೇಂದ್ರ, ಹಾಗಾದರೆ ಈಗಲೇ ಹೋಗಿ ಶುಚಿರ್ಭೂತನಾಗಿ ಶ್ವೇತವರ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ನಮ್ಮ ಯಾಗಶಾಲೆಗೆ ಬಂದರೆ ಉಳಿದ ವಿಚಾರಗಳನ್ನು ಅಲ್ಲಿಯೇ ತಿಳಿಸುತ್ತೇನೆ. ಹಾಗೆ ಆಗಲಿ ಗುರುದೇವ. ಓಂ ತದೇವ ಲಗ್ನಂ ಸುದಿನಂ ತು ದೇವಾ ತಾರಾಬಲಂ ಚಂದ್ರಬಲಂ ತು ದೇವಾ ವಿದ್ಯಾಬಲಂ ದೈವಬಲಂ ತು ದೇವಾ ಗೌರಿ ಪ್ರತೇತೇತ್ರಾಯುಗಂ ಕರೋಮಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮೈ ಶ್ರೀ ಗುರವೇ ನಮಃ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಓಂ ಯಜುರ್ವೇದಾಯ ಸ್ವಾಹಾ. ಓಂ ಸಾಮವೇದಾಯ ಸ್ವಾಹಾ. ಓಂ ಅಥರ್ವವೇದಾಯ ಸ್ವಾಹಾ. ಓಂ ವೇದವೇದಾಯ ವಿದ್ಮಹೇ ಅಗ್ನಿದೇವಾಯ ಧೀಮಹಿ ತನ್ನೋ ಅಗ್ನಿದೇವ ಪ್ರಚೋದಯಾತ್. ಓಂ ಅಗ್ನಿದೇವಾಯ ಸ್ವಾಹಾ. ಓಂ ಅಗ್ನಿದೇವಾಯ ಧನ್ನೋ ಮಾಂ. ಓಂ ಶ್ರೀ ಅಗ್ನಿದೇವಂ ಸಹ ಪುಷ್ಪಾಂಜಲಿ ಸಮರ್ಪಯಾಮಿ. ರಾಜೇಂದ್ರ, ಇಲ್ಲಿಗೆ ಪೂರ್ಣಾಹುತಿಯು ಮುಗಿದು ಅಗ್ನಿದೇವನಿಂದ ಮಂತ್ರತೀರ್ಥವು ಉದ್ಭವಿಸಿರುವುದು. ಇದನ್ನು ಸಾಮಾನ್ಯವಾದ ತೀರ್ಥವೆಂದು ಭಾವಿಸಬೇಡ. ಇದರಲ್ಲಿ ದೇವಾನುದೇವತೆಗಳ ಅಂಶವೂ ಅಡಗಿದೆ. ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ನಿನ್ನ ಪತ್ನಿಯರಿಗೆ ಕೊಟ್ಟರೆ ಮನುಕುಲ ಉದ್ಧಾರವಾಗುವಂತಹ ಒಂದು ಗಂಡು ಮಗು ಜನಿಸುವುದು. ತಗೋ. ಗುರುದೇವ, ನಾನಿನ್ನು ಬರುತ್ತೇನೆ. ರಾಜೇಂದ್ರ, ಇಷ್ಟೊಂದು ಆತುರವೇತಕ್ಕೆ? ಅದು ಈ ನಿಶಾರಾತ್ರಿಯಲ್ಲಿ ಪ್ರಯಾಣ ಬೆಳೆಸುವುದು ಸೂಕ್ತವಲ್ಲ. ಹಾಗೋ, ಅಲ್ಲಿ ನಮ್ಮ ಪ್ರತ್ಯಕ್ಷವಾದ ಕುಟೀರವಿರುವುದು. ಅಲ್ಲಿ ವಿಶ್ರಾಂತಿಸಿಕೊಂಡು ಮುಂಜಾ ಸೂರ್ಯೋದಯಕ್ಕೆ ನಿಮ್ಮ ಪಟ್ಟಣಕ್ಕೆ ತೆರಳು. ಶುಭವಾಗಲಿ. ತಮ್ಮಿಚ್ಛೆ ಗುರುದೇವ. ಆಹಾ, ಗುರುಗಳಿಂದ ಮಹಾಪ್ರಸಾದವಾಗಿರುವ ಈ ಮಂತ್ರ ಜಲವನ್ನು ಆದಷ್ಟು ಬೇಗನೆ ನನ್ನ ಪತ್ನಿಯರಿಗೆ ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಬೇಕು. ಇರಲಿ, ಈ ನಿಶಾರಾತ್ರಿಯಲ್ಲಿ ಇಲ್ಲೇ ವಿಶ್ರಮಿಸಿದ್ದು ಸೂರ್ಯೋದಯದ ನಂತರ ನಮ್ಮ ಪಟ್ಟಣಕ್ಕೆ ಪ್ರಯಾಣ ಬೆಳೆಸುವೆನು. ಎಂತಹ ಅನರ್ಥವಾಯಿತು! ಶಾಕಂಬೆಯ ಪುತ್ರನಾದ ಯುವನಾಶನು ಶೋಭರಿ ಆಶ್ರಮದಲ್ಲಿ ಪುತ್ರ ಕಾಮೇಷ್ಟೇ ಯಾಗವನ್ನು ಮಾಡಿ ಅದರ ಮಂತ್ರಜಲವನ್ನು ತೆಗೆದುಕೊಂಡು ಹೋಗಲು ನಿರ್ಧರಿಸುವನು. ನಾನೀಗಲೇ ಆ ಮಂತ್ರಜಲವನ್ನು ನೀರಿನಲ್ಲಿ ಬೆರೆಸಿ ಆ ಶಾಕಂಬೆಯ ವಂಶಾಭಿವೃದ್ಧಿ ಅದೇಗೆ ಆಗುತ್ತದೆಂದು ನಾನು ನೋಡಿಯುತ್ತಿರುತ್ತೇನೆ.
ಏನಿದು ಬಾಯಾರಿಕೆಯಾಗುತ್ತಿರುವುದಲ್ಲ? ಇದು ಇಲ್ಲಿ ಜಲವು ಕಾಣುತ್ತಿರುವುದು. ಇದನ್ನು ಪಾನ ಮಾಡಿ ನನ್ನ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವೆನು. ಪರಮಾತ್ಮ ಶ್ರೀಹರಿ, ಅಮ್ಮ ಅಮ್ಮ ಪರಮಾತ್ಮ, ಅಯ್ಯೋ ಶ್ರೀಹರಿ, ಅಮ್ಮ ಇದೇನಿದು ಬಾಯಾರಿಕೆ ಎಂದು ಜಲವನ್ನು ಪಾನ ಮಾಡಿದರೆ ಈ ನನ್ನ ದೇಹವು ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ಅಮ್ಮ ಪರಮಾತ್ಮ ಶ್ರೀಹರಿ, ಅಮ್ಮ ಅಮ್ಮ ಅಕಟ ಸಿಲುಕಿದೇನೋ ದೇವಾ, ಅಕಟ ಸಿಲುಕಿದೇನೋ ಅಮ್ಮ ಪರಮಾತ್ಮ. ಕ್ರೂರ ವಿಧಿಯೇ ನಿನ್ನ ಬಲೆಗೆ ಅಕಟ ಸಿಲುಕಿದೇನೋ ದೇವಾ, ಅಕಟ ಸಿಲುಕಿದೇನೋ ಅಮ್ಮ ಪರಮಾತ್ಮ. ಬನ್ನಿ ಗುರುದೇವ, ಬೇಗನೆ ಬನ್ನಿ. ರಾಜೇಂದ್ರ, ಏಕೆ ಏನಾಯಿತು? ಗುರುದೇವ, ಈ ನನ್ನ ದೇಹವು ಬಹಳವಾಗಿ ಕ್ಷಣ ಕ್ಷಣಕ್ಕೂ ಬಹಳವಾಗಿ ಕ್ಷೀಣಿಸುತ್ತಿರುವುದು. ಇದೇ ನೆಮ್ಮದಾಗಿ ನೋಡಿ ಗುರುದೇವ, ನೋಡಿ ಅಮ್ಮ.
ಅಮ್ಮ ಪರಮಾತ್ಮ ನಿನ್ನ ಗರ್ಭ ಸೇರಿರುವುದಲ್ಲ ರಾಜೇಂದ್ರ. ಇಲ್ಲ ಗುರುದೇವ, ನಾನು ಅದನ್ನು ಸೇವಿಸಲೇ ಇಲ್ಲ. ರಾಜೇಂದ್ರ, ನೀನು ನಿದ್ರಿಸುತ್ತಿರುವಾಗ ಯಾರಾದರೂ ಬಂದು ಹೋದರೆ? ನನಗೆ ಅದರ ಹರಿವಿಲ್ಲ ಗುರುದೇವ, ನನಗೆ ಅದರ ಹರಿವಿಲ್ಲ. ಹಾಗಾದರೆ ನಾನು ಕೊಟ್ಟ ಮಂತ್ರ ತೀರ್ಥವೆಲ್ಲಿ ರಾಜೇಂದ್ರ? ದೇವ ದೇವ, ಅಯ್ಯೋ ಪರಮಾತ್ಮ, ಶ್ರೀಹರಿ ಗುರುದೇವ, ನೀವು ಕೊಟ್ಟ ಮಂತ್ರ ಛಲವು ಯಾರು ಅಪಹರಿಸಿರುವರಲ್ಲ. ನೋಡಿ ಗುರುದೇವ, ನೋಡಿ. ರಾಜೇಂದ್ರ, ನಾನು ಕೊಟ್ಟ ಮಂತ್ರ ತೀರ್ಥವು ನಿನ್ನ ಗರ್ಭ ಸೇರಿ ನೀನು ಗರ್ಭ ಧರಿಸಿರುವೆ. ಇದನ್ನು ಯಾರಿಂದ? ಪರಮೇಶ್ವರ, ಗಂಡಸಾಗಿ ನಾನು ಈ ಗರ್ಭವನ್ನು ಧರಿಸಿ ಧರೆಯನ್ನು ಹೇಗೆ ಧಳಿಸಲಿ? ರಾಜೇಂದ್ರ, ಪರಮಾತ್ಮ, ಶ್ರೀಹರಿ ಗುರುದೇವ, ಈ ಉದರ ಬಾಧೆಯಿಂದ ನನ್ನನ್ನು ರಕ್ಷಿಸಿ ಗುರುದೇವ. ಇದೆಲ್ಲವೂ ಆ ಮಹೇಂದ್ರನ ಮಾಯಾಜಾಲವೇ ಇರಬಹುದು. ಇದನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ನೀನು ಗರ್ಭ ಧರಿಸುವುದರಿಂದ ನಮ್ಮ ಗರ್ಭದಲ್ಲಿ ಒಂದು ಮಗು ಜನನವಾಗುವವರೆಗೂ ನಮ್ಮ ಆಶ್ರಮದಲ್ಲೇ ಉಳಿದುಕೊಂಡು ನಂತರ ನಿಮ್ಮ ಪಟ್ಟಣಕ್ಕೆ ತೆರಳು. ನಾನಿನ್ನು ಅರಣ್ಯಕ್ಕೆ ಹೋಗಿ ಕೆಲವು ಗಿಡಮೂಲಿಕೆಗಳನ್ನು ತರುತ್ತೇನೆ. ಮಹಾದೇವ ಗುರುದೇವ, ಗುರುದೇವ, ಗುರುದೇವ. ಗುರುಗಳು ನನ್ನನ್ನು ನಿರಾಕರಿಸಿ ಹೊರಟೇ ಹೋದರಲ್ಲ. ಅಮ್ಮ, ಅಮ್ಮ ಪರಮಾತ್ಮ, ಅಮ್ಮ, ಅಮ್ಮ ಪರಮಾತ್ಮ, ಅಮ್ಮ, ಅಯ್ಯೋ ಪರಮಾತ್ಮ, ಶ್ರೀಹರಿ. ಅಮ್ಮ, ಹೇಗೆ ಸಹಿಸಲಿ ಈ ಗರ್ಭದ ಬಾಧೆಯನ್ನು? ಈ ಉದರ ಬಾಧೆಯು ನನ್ನಿಂದ ಸಹಿಸಲಾಗುತ್ತಿಲ್ಲವಲ್ಲ. ಅಮ್ಮ ಪರಮಾತ್ಮ, ಶ್ರೀಹರಿ. ಅಮ್ಮ ತಾಯಿ, ಯಾರಾದರೂ ಬಂದು ಈ ಉದರ ಬಾಧೆಯಿಂದ ನನ್ನನ್ನು ರಕ್ಷಿ ತಾಯಿ, ರಕ್ಷಿಸಿ. ಅಯ್ಯ, ಕೈ ಮುಗಿದು ಬೇಡಿಕೊಳ್ಳುವೆನು ಅಮ್ಮ. ಪರಮಾತ್ಮ, ಶ್ರೀಹರಿ. ಗಿಡ ಮರ ಪಕ್ಷಿ ವೃಕ್ಷ ಬೇರುಗಳೇ, ನೀವಾದರೂ ಬಂದು ನನ್ನ ಉದರ ಬಾಧೆಯಿಂದ ನನ್ನನ್ನು ರಕ್ಷಿಸಬಾರದೆ? ಅಮ್ಮ ಪರಮಾತ್ಮ, ಶ್ರೀಹರಿ, ಈ ಉದರ ಶೂಲ ಬಾಧೆಯನ್ನು ನಾನು ಯಾರಿಗೆ ಹೇಳಲಿ? ಅಮ್ಮ ಪರಮಾತ್ಮ, ಯಾರಿಗೆ ಹೇಳಲಿ ಗರ್ಭದ ಬಾಧೆ? ಅಮ್ಮ, ಅಮ್ಮ, ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಯಾರಿದೋ ಶಾಪ ಈ ಪ್ರತಿರೂಪ? ಯಾರಿದೋ ಶಾಪ ಈ ಪ್ರತಿರೂಪ? ವೇದನೆ ಸಹಿಸೇನು, ಸಂಕಟ ತಾಳೆನು. ವೇದನೆ ಸಹಿಸೇನು, ಸಂಕಟ ತಾಳೆನು. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಅಮ್ಮ, ಪರಮಾತ್ಮ, ಶ್ರೀಹರಿ. ಅಮ್ಮ, ಅಮ್ಮ, ಸಹಿಸಲಾಗುತ್ತಿಲ್ಲ ಗುರುದೇವ. ಅಮ್ಮ, 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 ಅಮ್ಮ,
ಬನಿ ನೋಯುವುದು ಉದರ ಬದಿಯಿಂದ ಮಾ ಬನಿ ನೋಯುವುದು ಉದರ ಬದೆಯಿಂದ ನರನಾಡಿಗಳೆಲ್ಲ ನರನಾಡಿಗಳೆಲ್ಲ ಸೆಳೆತದ ನೋವಿಂದ ನರನಾಡಿಗಳೆಲ್ಲ ಸೆಳೆತದ ನೋವಿಂದ ವೇದನೆ ಸಹಿಸೆನು ಸಂಕಟ ತಾಳೆನು ಅಮ್ಮ ವೇದನೆ ಸಹಿಸೆನು ಸಂಕಟ ತಾಳೆನು ಯಾರಿಗೆ ಹೇಳಲಿ ಗರ್ಭದ ಬಾಧೆಯ ಅಮ್ಮ 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 ಶ್ರೀಹರಿ ಏನಿದು ಆಶ್ಚರ್ಯ? ದೇವಲೋಕದಲ್ಲಿ ಮಗುವಿನ ಪ್ರತಿಧ್ವನಿ ಕೇಳಿಸುತ್ತಿರುವುದಲ್ಲ. ಈ ಧ್ವನಿಯಿಂದ ನನ್ನ ಹೃದಯವೇ ತಳಮಳಗೊಂಡು ಆ ಮಗುವನ್ನು ನೋಡುವ ಆತುರ ಉಂಟಾಗುತ್ತಿರುವುದು. ಯಾವುದೀ ಮಗು? ಈ ಮಗುವಿಗೂ ನನಗೂ ಏನು ಸಂಬಂಧ? ಮಹೇಂದ್ರ, ಅದು ಸರಿ. ಆ ಶೌಬನಿಯು ಕೊಟ್ಟ ಮಂತ್ರತೀರ್ಥವನ್ನು ನೀನು ವ್ಯರ್ಥ ಮಾಡುವುದು ನಿನಗೆ ನೆನಪಿಲ್ಲವೇ? ನೀವು ಮಾಡಿದ ಆ ಕಾರ್ಯವನ್ನು ನಾನೇ ವ್ಯರ್ಥ ಮಾಡಿದ್ದಲ್ಲ ಪೂಜಾರಿ. ಅದರಿಂದ ಈಗ ಏನಾಯಿತು? ನೀನೇನು ಹಾಳು ಮಾಡಿದೆ, ಆದರೆ ಆ ಮಂತ್ರಜಲವು ಯುವನಾಶ್ವನ ಉದರವನ್ನು ಸೇರಿ ಪಿಂಡವಾಗಿ ಜನನವಾಯಿತು, ಬಲಕಿಂಬದಿಯಿಂದ ಜನನವಾಯಿತು. ಪೂಜ್ಯರೇ, ಅದರ ಪ್ರತಿಧ್ವನಿಯು ದೇವಲೋಕದಲ್ಲೆಲ್ಲ ಪ್ರತಿಧ್ವನಿಸುತ್ತಿರುವುದು. ಪೂಜ್ಯರೇ, ಇದಕ್ಕೆ ತಾವೇ ಏನಾದರೂ ಉಪಾಯವನ್ನು ನೀಡಬಾರದೆ? ನೀನು ಆ ಅಳುವನ್ನು ನಿಲ್ಲಿಸಬೇಕು. ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹಾಗೇ ಆಗಲಿ ಪೂಜ್ಯರೇ, ನಾನೀಗಲೇ ಶೌಬರಿ ಆಶ್ರಮಕ್ಕೆ ಹೊರಡುವೆನು. ತೋರಿಸು ನೀ ಪದವ ಪರಮಾತ್ಮ, ತೋರಿಸು ನೀ ಪದವ, ತೋರಿಸು ನೀ ಪದವ ಪರಮಾತ್ಮ, ತೋರಿಸು ನೀ ಪದವ. ಕಡು ಪಾಪಿನ ನಾದೆ ಮತಿಹೀನ ನಾದೆ ಪರಮಾತ್ಮ, ಕಡು ಪಾಪಿನ ನಾದೆ ಮತಿಹೀನ ನಾದೆ, ಪದವನ್ನು ತೋರಿಸೋ ವಸುದೇವ ಸುತನಿ, ಪದವನ್ನು ತೋರಿಸೋ ವಸುದೇವ ಸುತನಿ, ತೋರಿಸು ನೀ ಪದವ ಪರಮಾತ್ಮ, ತೋರಿಸು ನೀ ಪದವ, ತೋರಿಸು ನೀ ಪದವ. ಈ ಮಗುವನ್ನು ನೋಡುತ್ತಾರೆ ನನ್ನ ಹೃದಯವೇ ಕಿತ್ತು ಬರುವಂತೆ ಕಾಣುತ್ತಿರುವುದಲ್ಲ. ಮಗು, ದೇವತೆಗಳಿಗೆ ರಾಜನಾದ ಮಹೇಂದ್ರನು ಬಂದಿದ್ದೇನೆ, ನಿನ್ನ ಅಳುವನ್ನು ನಿಲ್ಲಿಸು ಮಗು. ಇದೋ ನನ್ನ ತೋರ್ಬೇಳಿನಿಂದ ನಿನಗೆ ಅಮೃತಪಾನವನ್ನು ಮಾಡಿಸುತ್ತೇನೆ.
ಹಾ, ಈ ಮಗುವಿಗೆ ಏನೆಂದು ನಾಮಕರಣವನ್ನು ಮಾಡಲಿ? ಹಾ, ನನ್ನ ತೋರ್ಬೆಳಿನಿಂದ ಈ ಮಗುವಿಗೆ ಅಮೃತಪಾನ ಮಾಡಿದ ಕಾರಣ ಇನ್ನು ಮುಂದೆ ಮಹಾಂದಾತ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆ. ಇದು ನಿನ್ನ ಬೆನ್ನಿನ ಮೇಲೆ 6 ರಾಯರ ಗಂಡ, 3 ರಾಯರ ಕಂಡ, ದರೆಯೊಳಗೆ ವಿಧಿ ಮಿಂಡ ಎಂಬ ಬಿರುದನ್ನು ಬರೆದಿದ್ದೇನೆ. ಈ ಬಿರುದು ನಿನ್ನಲ್ಲಿರುವ ತನಕ ನಿನ್ನನ್ನು ಯಾರು ಏನೂ ಮಾಡಲಾರರು. ತಥಾಸ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡೋ. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡೋ. ಬಾಳಲಿ ಬರುವುದು ಬೆಳಕು, ನಿನ್ನ ಬಾಳಲಿ ಬರುವುದು ಬೆಳಕು. ಬಾಳಲಿ ಬರುವುದು ಬೆಳಕು, ನಿನ್ನ ಬಾಳಲಿ ಬರುವುದು ಬೆಳಕು. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡೋ. ಎಂತ ಕಷ್ಟವೇ ಬರಲಿ, ನಮಗೆಂತ ನೋವೇ ಬರಲಿ, ಎಂತ ಕಷ್ಟವೇ ಬರಲಿ, ನಮಗೆಂತ ನೋವೇ ಬರಲಿ, ಒಂದೇ ಒಂದು ಸಾರಿ ಪರಮಾತ್ಮನ ಪೂಜೆಯ ಮಾಡೋ. ಒಂದೇ ಒಂದು ಸಾರಿ ಪರಮಾತ್ಮನ ಪೂಜೆಯ ಮಾಡೋ. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡೋ. ಭಾಗ್ಯವ ಕೊಡುವನು ಇವನು, ಭವರೋಗವ ಅಳಿಸುವನಿವನು. ಭಾಗ್ಯವ ಕೊಡುವನು ಇವನು, ಭವರೋಗವ ಅಳಿಸುವ ಪ್ರಭುವು. ಒಂದೇ ಒಂದು ಸಾರಿ ಪರಮಾತ್ಮನ ಪೂಜೆಯ ಮಾಡೋ. ಒಂದೇ ಒಂದು ಸಾರಿ ಪರಮಾತ್ಮನ ಪೂಜೆಯ ಮಾಡೋ. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡೋ. ಶನಿರಾಜನ ಪೂಜೆಯ ಮಾಡೋ. ಶನಿರಾಜನ ಪೂಜೆಯ ಮಾಡೋ. ಶನಿದೇವನ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ.
ಎಂಥ ಪ್ರಭಾತ ಮಂಡಲವಿದೆ. ಅಗ್ನಿ ಪರ್ವತಗಳಿಂದ ಆವೃತಗೊಂಡು ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಭಾತ ಮಂಡಲದಲ್ಲಿ ಸೂರ್ಯಪುತ್ರನಾದ ಶನಿದೇವನು ಯೋಗ ನಿದ್ರೆಯಲ್ಲಿ ಇರುವನಲ್ಲ. ಇರಲಿ, ಪರಮಾತ್ಮನನ್ನು ಎಚ್ಚರಿಸಿ ಕೆರಳಿಸಬೇಕು. ಮಹಾತ್ಮ ಶನಿದೇವ, ಎಚ್ಚರನಾಗು. ಯಾರು ಯಾರು ನನ್ನ ಏಕಾಂತವನ್ನು ಭಂಗಪಡಿಸಿದವರಾರು? ನಾನು ಸೂರ್ಯಪುತ್ರ ಬಡಜೋಗಿ ನಾರದ. ನಾರದ, ಏನು ನಿನ್ನ ಹುದ್ಗಡತನ? ಯಾರು ಭೇದಿಸಲಾಗದ ಹೀರೋಯಿನಿ ಜಗಕ್ಕೆ ಬಂದು ನನ್ನನ್ನು ಎಚ್ಚರಗೊಳಿಸುವೆಯ? ಅಂತಹ ಸಮಾಚಾರವಾದರೂ ಏನು? ಸಮಾಚಾರವೇನು ಸೂರ್ಯಪುತ್ರ? ಜಗತ್ತಿನಲ್ಲಿ ಅಹಂಕಾರ ಅಧರ್ಮಗಳು ಹೆಚ್ಚಾಗಿ ಧರ್ಮಕ್ಕೆ ನೆಲೆಯಲ್ಲಿರುತ್ತಾಗಿದೆ. ಅದಕ್ಕೆ ನಾನೇನು ಮಾಡಲಿ? ಸುಸ್ತಿಗೆ ಕಾರಣಕರ್ತರಾದ ತ್ರಿಮೂರ್ತಿಗಳಿಲ್ಲವೇ? ಅವರ ಬಳಿಗೆ ಹೋಗು. ಇಲ್ಲಿಗೆ ಬಂದೆ? ದೇವದೇವ, ಅವರುಗಳು ಕೊಟ್ಟ ವರದಿಂದಲೇ ಹಿಂತಿರುಗಿಸಲಾಗದೆ ಪರಿತಪಿಸುತ್ತಿರುವರು. ನಾರದ, ಏನು ನಿನ್ನ ಮಾತಿನ ರಹಸ್ಯ? ರಹಸ್ಯವೇನೂ ಇಲ್ಲ ರವಿಸುತ್ತ. ಮಾನವರಿಂದ ಧರ್ಮದೇವನಿಗೆ ನೆಲೆಯೇ ಇಲ್ಲದಂತಾಗಿದೆ. ಏನು ಮಾನವರಿಂದ ದೇವತೆಗಳಿಗೆ ಅಪಮಾನವೇ? ಮುಚ್ಚುವೆ! ಹುಟ್ಟು ಸಾವನ್ನು ಗೆಲ್ಲದ ಮಾನವರು ದೇವತೆಗಳಿಗೂ ಸಮಾನರೇ. ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಇಲ್ಲ ದೇವ, ಇದರಲ್ಲಿ ನನ್ನ ಕುತಂತ್ರವೇನೂ ಇಲ್ಲ. ನಿನಗೆ ಅನುಮಾನವಿದ್ದರೆ ಧರ್ಮದೇವ ಧರ್ಮದೇವ. ಛಾಯಾಸುತನೆ, ಇದು ಈ ಧರ್ಮದೇವನ ಸಾಷ್ಟಾಂಗ ಪ್ರಣಾಮಗಳು. ನಾರದರ ಮಾತು ಸತ್ಯ. ಈ ಭೂಲೋಕವನ್ನು ಸ್ವಯಂ ನಾನೇ ವೀಕ್ಷಿಸಿ ಬಂದೆ. ಈ ಭೂಲೋಕದಲ್ಲಿ ಮಾನವರ ಪಾಪ ಕರ್ಮಗಳು ದಿನೇ ದಿನೇ ಹೆಚ್ಚುತ್ತಿವೆ. ದೈವ ಭಕ್ತಿಯನ್ನೇ ತೃಣೀಕರಿಸಿದ ಆ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಮಾನವರು ದೇವತೆಗಳಿಗೆ ಸಮಾನರೇ. ಸಮಾನರೇನು ಸೂರ್ಯಪುತ್ರ? ಅದಕ್ಕೂ ಮೀರಿ ನಡೆಯುತ್ತಿರುವರು. ಅಹಂಕಾರ ಐಶ್ವರ್ಯ ಮದದಿಂದ ನಾನು ನನ್ನದು ಎನ್ನುತ್ತಿರುವರು. ಮಾನವರಿಗೆ ಇಷ್ಟೊಂದು ದರ್ಪವೇ? ಈ ಅಧಿಕಾರ ಕೊಟ್ಟವರಾರು? ಇನ್ಯಾರು ಸೂರ್ಯಪುತ್ರ? ಆ ಶ್ರೀ ಮಹಾಲಕ್ಷ್ಮಿಯ ಕೃಪೆಯಿಂದ ಮಾನವರು ಇಷ್ಟು ಅಹಂಕಾರದಿಂದ ಮೆರೆಯುತ್ತಿರುವರು. ಆ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಆಕೆಯು ಕೊಟ್ಟ ವರವನ್ನು ಹಿಂಪಡೆಯಲು ಪ್ರಾರ್ಥಿಸಬೇಕು. ಆಗ ಕಂಗಾಲಾದ ಮಾನವರು ದೈವಭಕ್ತರಾಗಿ ಪುನಃ ಧರ್ಮ ನೆಲೆಯಾಗುವುದು. ಒಂದು ವೇಳೆ ಮಹಾಲಕ್ಷ್ಮಿ ಈ ಕೋರಿಕೆ ಒಪ್ಪದೆ ಹೋದರೆ? ಒಪ್ಪದೇ ಇದ್ದರೆ ಇಲ್ಲವೇ ನಿಮ್ಮ ಚಮತ್ಕಾರ. ನಿಮ್ಮ ಸಂಪೂರ್ಣ ಕ್ರೂರ ದೃಷ್ಟಿಯು ಆಕೆಯ ಮೇಲೆ ಬಿದ್ದರೆ, ಆ ಶ್ರೀಹರಿಯ ಹೃದಯದಿಂದ ಹೊರಬಂದರೆ ಆಗ ನಿಮ್ಮ ಕಾರ್ಯಗಳು ಸುಗಮವಾಗುತ್ತವೆ. ಬಲ ನಾರದ, ಚಮತ್ಕಾರದ ಉತ್ತರವನ್ನೇ ನೀಡಿದೆ. ನಾನೀಗಲೇ ವೈಕುಂಠಕ್ಕೆ ಹೋಗಿ ನನ್ನ ಮಾತನ್ನು, ನನ್ನ ಪ್ರತಿಗೆಯನ್ನು ನೆರವೇರಿಸಿಕೊಂಡೇ ಬರುತ್ತೇನೆ. ಸೂರ್ಯಪುತ್ರ, ನಿನ್ನನ್ನೇ ನಂಬಿರುವೆನು. ಹೇಗಾದರೂ ಮಾಡಿ ನನಗೆ ನೆಲೆ ಸಿಗುವಂತೆ ಮಾಡಿ. ನಾನಿನ್ನು ಬರುತ್ತೇನೆ. ನಾರದ, ಧರ್ಮದೇವ, ನೀವಿನ್ನು ಹೊರಡಿ. ನಿಮ್ಮ ಕಾರ್ಯವನ್ನು ನಾನು ಕೈಗೊಳ್ಳುವೆನು. ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಲೋಕವು ನಡುಗುವುದೀಗಲೇ, ವೈಕುಂಠವು ಬೆದರುವುದೀಗಲೇ. ಬ್ರಹ್ಮಾಂಡವು ನಡುಗುವುದೀಗಲೇ, ಭೂಲೋಕವು ನಡುಗುವುದೀಗಲೇ, ವೈಕುಂಠವು ಬೆದರುವುದೀಗಲೇ. ಜಗದ ಗರ್ವವ ಪಡುವ ಜನರನ, ಜಗದ ಗರ್ವವ ಪಡುವ ಜನರನ್ನ ಪಿಡಿದು ಕಾಡುವೆ ದುರಿತದಿಂದಲೇ, ಪಿಡಿದು ಕಾಡುವೆ ದುರಿತದಿಂದಲೇ. ಹರಿಹರಾದಿಗಳ ಶಕ್ತಿಯ ಪಡೆದು, ಹರಿಹರಾದಿಗಳ ಶಕ್ತಿಯ ಪಡೆದು ಜಗದೊಳು ಮೆರೆಯುವೆ ನಾನೀಗ, ಜಗದೊಳು ಮೆರೆಯುವೆ ನಾನೀಗ, ಜಗದೊಳು ಮೆರೆಯುವೆ ನಾನೀಗ. ಜಗದೊಳೆಣ್ಣೆಯ ಪರಮಶಕ್ತಿಯ, ಜಗದೊಳೆಣ್ಣೆಯ ಪರಮಶಕ್ತಿಯ ತಿಳಿಯಲೇ ಪರೆ ನಿಂದಿಪರೆ, ತಿಳಿಯಲೇ ಪರೆ ನಿಂದಿಪರೆ. ಭಾಸ್ಕರ ತನೆಯನ ಮಹಿಮೆಯ ತೋರಿ, ಭಾಸ್ಕರ ತನೆಯನ ಮಹಿಮೆಯ ತೋರಿ. ಸಿರಿಯನ್ನು ಗೆಲ್ಲುವೆ ಜಗದೊಳಗೆ, ಸಿರಿಯನ್ನು ಗೆಲ್ಲುವೆ ಜಗದೊಳಗೆ,
ತಿಳಿಯದ ಗೆಲ್ಲುವೆ ಜಗದೆಡೆಗೆ ಬ್ರಹ್ಮಾಂಡವು ನಡುಗುವುದೀಗಲೇ ಭೂಲೋಕವು ನಡುಗುವುದೀಗಲೇ ವೈಕುಂಠವು ಬೆದರುವುದೀಗಲೇ ಜೈ ಶಂಕರ. ದಿನವೂ ಅನುಕ್ಷಣವೂ ನನ್ನ ಸೇವೆಯಲ್ಲಿ ನಿರತಳಾಗಿರುವ ನಿನ್ನನ್ನು ಪಡೆದ ನಾನೇ ಧನ್ಯನಲ್ಲವೇ? ಸ್ವಾಮಿ, ನಿಮ್ಮನ್ನು ಪಡೆದ ನಾನೇ ಭಾಗ್ಯಶಾಲಿ ಅಲ್ಲವೇ? ಪ್ರಿಯ ಬಾರ ಬಾಲ ಪ್ರಿಯ ಪ್ರಿಯ ಬಾರ ಬಾಲ ಪ್ರಿಯ ಪ್ರಿಯ ಬಾರ ಬಾಲಕ್ಷ್ಮಿಯ ಪ್ರಿಯ ಬಾರ ಬಾಲಕ್ಷ್ಮಿಯ ಪ್ರಿಯತಮ ನಾಮನದಲ್ಲೇ ಪ್ರೇಮದ ನಗೆಯನ್ನು ಚೆಲ್ಲೇ ಪ್ರಿಯತಮ ನಾಮನದಲ್ಲೇ ಪ್ರೇಮದ ನಗೆಯನ್ನು ಚೆಲ್ಲೇ ಪ್ರಿಯ ಬಾರೆ ಬಾಲಕ್ಷ್ಮಿಯ ಪ್ರಿಯ ಬಾರೆ ಬಾಲಕ್ಷ್ಮಿಯ ಬಾಲಕ್ಷ್ಮಿಯ ಪ್ರಿಯ ಬಾರ ಬಾಲಕ್ಷ್ಮಿಯ ಚಂದ್ರಮುಖಿಯ ಬಾರೆ ಆನಂದವನಿತಾರೆ ಚಂದ್ರಮುಖಿಯ ಬಾರೆ ಆನಂದವನಿತಾರೆ ಪ್ರಿಯ ಬಾರೆ ಬಾಲಕ್ಷ್ಮಿಯ ಪ್ರಿಯ ಬಾರೆ ಬಾಲಕ್ಷ್ಮಿಯ ದೇವಿ
ಪಾಲಿಸುತ್ತಿರುವನು. ಈ ಪಾಲನೆಯ ಪಕ್ಷಿಯಲ್ಲಿ ಮಾನದಂಡದ ಮಾತೇಕೆ ಪ್ರಭು? ಇದರಲ್ಲಿ ಮಾನದಂಡದ ಪ್ರಶ್ನೆಯೇ ಇಲ್ಲ ಪ್ರಾಣೇಶ್ವರಿ. ಜಗತ್ತಿನ ಜೀವರಾಶಿಗಳ ಪಾಪ ಪುಣ್ಯದ ಆಧಾರದ ಮೇಲೆ ಫಲಾಫಲಗಳನ್ನು ದಯಪಾಲಿಸುವೆನು. ಸ್ವಾಮಿ, ಪಾಪ ಪುಣ್ಯವನ್ನು ಮಾಡಿಸುವ ತಾವೇ ಅಲ್ಲವೇ? ಈ ಪರೀಕ್ಷೆಯಲ್ಲಿ ತಾವಲ್ಲವೇ ಸ್ವಾಮಿ? ಸಕಲ ಕಾರ್ಯಕ್ಕೂ ನಾನೇ ಕರ್ತನಾದರೂ ಎಲ್ಲವನ್ನು ಮೀರಿದ ಚೈತನ್ಯ ಮೂರ್ತಿಯ ಆದರ್ಶದಲ್ಲಿ ಸಕಲವೂ ನಡೆಯುತ್ತದೆ. ಇದು ದೈವ ರಹಸ್ಯ ಪ್ರಿಯೆ. ಇದರಲ್ಲಿ ಭೇದ ಭಾವದ ಪ್ರಶ್ನೆಯೇ ಇಲ್ಲ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ದೇವಿ, ಸ್ವಾಮಿ, ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನದರೆ ಎಂದೆಂದೂ ಅಂಕಿತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಸವಿ ಮಾತೆ ಚೆನ್ನ ನಿನ್ನ ಮಾತಿಗೆ ಮನಸೋದೆ. ಸುರಗೊಂಬೆ ನಿನ್ನ ಸವಿ ಮಾತೆ ಚೆನ್ನ ನನ್ನ ಮಾತಿಗೆ ಮನಸೋದೆ. ಸಿರಿಯೊಳಗೆ ಅರಳಿದ ಸುಮಬಾಲೆ. ಯೌವನದ ಸಿರಿಯೊಳಗೆ ಅರಳಿದ ಸುಮಬಾಲೆ. ಈ ಸುಂದರಿಗೆ ಸುರಕಿನ್ನರಿಗೆ ನನ್ವಲವಿನ ಹೂಮಾಲೆ. ಈ ಸುಂದರಿಗೆ ಸುರಕಿನ್ನರಿಗೆ ನನ್ವಲವಿನ ಹೂಮಾಲೆ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನಿನ್ನ ಸವಿ ಮಾತ ಚೆನ್ನ ನಿನ್ನ ಮಾತಿಗೆ ಮನಸೋದೆ. ಸುರಗೊಂಬೆ ನಿನ್ನ ಸವಿ ಮಾತ ಚೆನ್ನ ನಿನ್ನ ಮಾತಿಗೆ ಮನಸೋದೆ. ನಿನ್ನ ಕಂಡೆನ ಬಲು ಮೋಹಗೊಂಡೆನ ನಿನ್ನ ಅಂದಗ ಚರಣಾದೆ. ನಿನ್ನ ಕಂಡೆನ ಬಲು ಮೋಹಗೊಂಡೆನ ನಿನ್ನ ಅಂದಗ ಶರಣಾದೆ. ಯೌವನದ ಸಿರಿಯೊಳಗೆ ಅರಳಿದ ಸುಮಬಾಲೆ. ಯೌವನದ ಸಿರಿಯೊಳಗೆ ಅರಳಿದ ಸುಮಬಾಲೆ. ಈ ಸುಂದರಿಗೆ ಸುರಕಿನ್ನರಿಗೆ ನನ್ವಲವಿನ ಉಗ್ಗಾಲಿ. ಈ ಸುಂದರಿಗೆ ಸುರಕಿನ್ನರಿಗೆ ನನ್ವಲವಿನ ಕರೆಯೋಲೆ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನೆದರ ಎಂದೆಂದೂ ಅಂಕಿತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಲಲಲಾ ಲಲಾ ಲಲಾ ಲಲಲಾ ಲಲಾ ಲಲಾ.
ಸ್ವಾಮಿ. ಆದಿಶಕ್ತಿಯೇ ನಾನೇ ಅಂದ ಮೇಲೆ ಈ ಭೇದ ಭಾವದ ಮಾತೇಕೆ ಸ್ವಾಮಿ? ಎಲ್ಲರನ್ನು ಕಾಪಾಡುವ ಬಾರು ತಮ್ಮದಲ್ಲವೇ ಸ್ವಾಮಿ? ಸಕಲ ಕಾರ್ಯಕ್ಕೂ ನಾನೇ ಕರ್ತನಾದರೂ ಎಲ್ಲವನ್ನು ಮೀರಿದ ಚೈತನ್ಯ ಮೂರ್ತಿ ಆದರ್ಶದಲ್ಲಿ ಸಕಲವೂ ನಡೆಯುತ್ತದೆ. ಇದು ದೈವ ರಹಸ್ಯ ಪ್ರಿಯೆ, ಇದರಲ್ಲಿ ಭೇದ ಭಾವದ ಪ್ರಶ್ನೆಯೇ ಇಲ್ಲ. ಮಂದಾರವೂ ಬಾ ಸಿಂಧೂರ ರಾಣಿ ಬಾ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಕಣ್ಣು ಕಮಲಗಳು ಮುಂಗುರುಳು ಸುಳ್ಳಿಗಳು ನಾಸಿಕವು ಸಂಪಿಗೆಯೋ ನೀ ನಗಲು ವನವೋ ಈ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀ ನಗಲು ವನವೋ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲು ಚೆನ್ನ ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸಲು ಚೆನ್ನ ನಿನ್ನಂದಕ್ಕೆ ಸೋತೆನು ಸೋತೆನಾ ನಿನ್ನಂದಕ್ಕೆ ಸೋದೆನು ಸೋದೆನಾ ಮಂದಾರವೂ ಬಾ ಸಿಂಧೂರ ರಾಣಿ ಬಾ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ಬಾ ನನ್ನ ಪ್ರೇಮ ಬರಸಿ ತೋಳಿಂದ ನಿನ್ನ ಬಳಸಿ ಬಾ ನನ್ನ ಪ್ರೇಮ ಧರಸಿ ತೋಳಿಂದ ನಿನ್ನ ಬಳಸಿ ಬಾ ಪ್ರೀತಿಸೋ ಆಲಂಗಿಸೋ ಹೃದಯ ರಾಣಿ ಬಾ ಪ್ರೀತಿಸೋ ಆಲಂಗಿಸೋ ಹೃದಯ ರಾಣಿ ಮಂದಾರವೂ ಬಾ ಸಿಂಧೂರ ರಾಣಿ ಬಾ ಬಾ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಆಹಾ ಸ್ವಾಮಿ, ಹಾಗಾದ್ರೆ ಈ ನನ್ನ ಸಿರಿ ಸಂಪತ್ತನ್ನು ನೀವು ನೋಡೇ ಇರಬೇಕು. ನನ್ನನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋರಾಗಿ ಸ್ವಾಮಿ. ಮೂಲ ಶಕ್ತಿ ಮುಂದೆ ಎಲ್ಲ ಶಕ್ತಿ ವಿಷಯ ಸರ್ವಂತಯಾಮಿಯಾದ ನಾನಾಗಲಿ ಅಥವಾ ಯಾರಾದರಾಗಲಿ ಅವರವರ ಸಾತ್ವಿಕ ಗುಣಗಳನುಸಾರವಾಗಿ ಮೋಕ್ಷವು ಪ್ರಧಾನವಾಗುವುದು. ಇದು ಜೀವನದ ಶಾಸನ ಮಾರ್ಗ ಪ್ರಿಯೆ. ಹಾಗಾದ್ರೆ ನನ್ನನ್ನು ನಿಮ್ಮ ಹೃದಯದಿಂದ ತೆಗೆದು ಬಿಡಿ.
ನನ್ನ ಸರ್ವವನ್ನು ಪಾಲಿಸಿದ ನಂತರ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋರಾಗಿ ಸ್ವಾಮಿ. ಪ್ರಾಣೇಶ್ವರಿ, ಸ್ವಾಮಿ, ನಿನ್ನಲ್ಲಿ ಇಂತಹ ಬೈಕೆ ಉಂಟಾದ ಮೇಲೆ ನಾನು ಯಾಕೆ ಅಡ್ಡ ಬರಲಿ? ಇದೋ ನನ್ನ ಹೃದಯ ಮಂದಿರದಿಂದ ನಿನ್ನನ್ನು ಹೊರಬಿಡುತ್ತಿದ್ದೇನೆ. ಜಲೇಶ್ವರ, ಓ ಸೂರ್ಯಪುತ್ರ, ಸ್ವಾಮಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನಿಂದ ಆನಂದ ಹೊಂದಿರುವ ಸ್ವಾಮಿ, ಗೋವಿಂದನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾದನ್ಯಳಾನೆ ಬಲುಮಾನ್ಯಳಾನೆ ನಾದನ್ಯಳಾನೆ ಬಲುಮಾನ್ಯಳಾನೆ ದೇವಾದಿದೇವನ ದಯದಿಂದ. ಪ್ರಾಣೇಶ್ವರಿ, ದೇವಾದಿದೇವನ ದಯದಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದ, ಭೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ದೇವಿ, ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ. ಸ್ವಾಮಿ, ದೇವಿ, ಪ್ರೇಮಾನುರಾಗದಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ. ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಅಂಬುದಿನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ, ಜಾದುಗೈದನ್ನ ಹೃದಯ ರಂಗವ, ಓದದಿ ಸೆಳೆದ ಸದಮಲ ಶ್ರೀ. ಓದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ. ಕಡಲ ಮಡಿಲಿ
ಬಳವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕುಂಚತಿ ನಿತ್ಯ ಬಳವಳಿ ಚೆಲುವೆ ಸುರಬಿಸುಬೋದಯದೇ ಶ್ರೀದೇವಿಯ ವರಿಸಿದನ ಸುರಬಿಸುಬೋದಯದೇ ಶ್ರೀದೇವಿಯ ವರಿಸಿದನ ಬಂದನ್ನ ಬಂದೆಯೊಳ ಆನಂದ ಪಡಿಸೋ ಬಂದನ್ನ ಬಂದೆಯೊಳ ಆನಂದ ಪಡಿಸೋ ಅಂಬುದಿನಿಸಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮಲಶ್ರೀ ಮೋದದಿ ಸೆಳೆದ ಸದ ಮಲಶ್ರೀ ಅಂಬುದಿ ನಿಧಿ